ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೆಲ್ಲರಿಗೂ ಕೂಡ ಭಗವಂತನು ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ವಿಶೇಷವಾಗಿ ಆಷಾಢ ಮಾಸದಲ್ಲಿ ಏನೇನು ಆಚರಣೆಗಳನ್ನು ಮಾಡಬೇಕು, ಹಾಗೆ ಆಷಾಢ ಮಾಸದಲ್ಲಿ ಯಾವ್ಯಾವ ಪೂಜೆ ಕ್ರಿಯೆಗಳನ್ನು ಮಾಡಬಾರದು ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಆಷಾಢ ಮಾಸ ಹೇಳುವಂಥದ್ದು ರವಿಯು ಕರ್ಕಾಟಕ ರಾಶಿಗೆ ಅಥವಾ ಕರ್ಕಾಟಕ ಸಂಕ್ರಾಂತಿಯ ಅನಂತರದಲ್ಲಿ ಆಷಾಢ ಮಾಸ ಅಂಥೇಳಿ ಶುರುವಾಗುತ್ತೆ, ಅಥವಾ ಕಟಕ ಮಾಸ ಎಂಬುದಾಗೂ ಕೂಡ ನಾವು ಕರೀತೇವೆ. ಇಂಥ ಒಂದು ಸಂದರ್ಭದಲ್ಲಿ ನೋಡಿ, ಗುರುವು ಕರ್ಕ ರಾಶಿಯಲ್ಲಿದ್ದಾನೆ, ರವಿಯೂ ಕೂಡ ಈ ಒಂದು 2026ನೇ ಇಸ್ವಿಯಲ್ಲಿ ರವಿ ಗುರು ಕರ್ಕ ರಾಶಿಯಲ್ಲಿ ಇರುತ್ತಾರೆ. ಹಾಗಾಗಿ ಬಹಳ ವಿಶೇಷವಾದಂಥ ಒಂದು ಸಮಯ ಅಥವಾ ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. ಈ 2026ನೇ ಇಸ್ವಿಯಲ್ಲಿ ಆಷಾಢ ಮಾಸ ಜುಲೈ 15ನೇ ತಾರೀಕಿಗೆ ಆರಂಭ ಮಾಡಿ ಅನಂತರ ಆಗಸ್ಟ್ 12ನೇ ತಾರೀಕಿನವರೆಗೂ ಕೂಡ ಈ ಆಷಾಢ ಮಾಸ ಅಂಥೇಳಿ ಇರುತ್ತೆ. ಅದರಲ್ಲಿ 15, 16ನೇ ತಾರೀಕು ಪರವಾಗಿಲ್ಲ, ಯಾಕಂದರೆ ರವಿ ಮಿಥುನ ರಾಶಿಯಲ್ಲೇ ಇರ್ತಾನೆ. 2 ದಿವಸ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಸಮಯ ಉತ್ತಮ. ಅನಂತರದಲ್ಲಿ ಸಂಕ್ರಾಂತಿ ಹೇಳುವಂಥದ್ದು ಬರುತ್ತೆ, ದಕ್ಷಿಣಾಯಣ ಪುಣ್ಯಕಾಲ ಹೇಳುವಂಥದ್ದು 17ನೇ ತಾರೀಕಿಗೆ ಬರುತ್ತೆ. ಹಾಗಾಗಿ 17ನೇ ತಾರೀಕಿನಿಂದ ಸಂಸ್ಕಾರಾದಿ ಕರ್ಮಗಳಿಗೆ ನಿಷಿದ್ಧ ಎಂಬುದಾಗಿ ಹೇಳಿದ್ರು. ಹಾಗಂತೇಳಿ ಆಷಾಢ ಮಾಸದಲ್ಲಿ ಯಾವ ಕೆಲಸ ಮಾಡಬಾರ್ದೋ ಅಂತಂದರೆ ಕೆಲಸ ಮಾಡಬಹುದು. ಮಿಕ್ಕಿರುವಂತಹ 11 ತಿಂಗಳು ಹೇಗೆಯೋ ಹಾಗೆ ಇದು 12ನೇ ತಿಂಗಳು. ಹಾಗಾಗಿ ತೀರ ಮೌಢ್ಯದಿಂದ ತೀರ ಏನೂ ಮಾಡಬಾರ್ದು ಹೇಳುವಂಥ ವಿಧಿ ಇಲ್ಲ. ಆದರೆ ಕೆಲವೊಂದಷ್ಟು ಶಾಸ್ತ್ರೀಯವಾಗಿ ಜ್ಯೋತಿಷ್ಶಾಸ್ತ್ರದ ಮುಖಾಂತರವಾಗಿ ವಾತಾವರಣದ ಪರಿಣಾಮದಿಂದಾಗಿ, ಯಾಕಂದರೆ ಪ್ರತಿಯೊಂದೂ ಕೂಡ ನಮ್ಮ ಶಾಸ್ತ್ರಗಳು, ಪುರಾಣಗಳು, ವೇದಗಳು ಎಲ್ಲವೂ ಕೂಡ ಈ ಪ್ರಕೃತಿ ಮತ್ತು ವಿಶೇಷವಾಗಿ ವಾತಾವರಣಗಳು ಇದನ್ನು ಹೋಲಿಕೆ ಮಾಡಿಕೊಂಡೇ ಪ್ರತಿಯೊಂದನ್ನು ಕೂಡ ಹೇಳ್ತಾ ಬಂದಿದೆ. ಹೇಗೆ ಅಂತಂದರೆ, ನಮಗೆ ಆಷಾಢ ಮಾಸ ಹೇಳುವಂಥದ್ದು ಅಮಂಗಲ ಮಾಸ ಅಲ್ಲ ಹೇಳೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಯಾಕಂದರೆ ಅಮಂಗಲ ಹೇಳುವಂಥದ್ದು ಅರ್ಥ ಇದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಆದರೆ ಹಾಗಲ್ಲ, ನಾವು ಸರಿಯಾಗಿ ಚಿಂತನೆ ಮಾಡಿ ಯೋಚನೆ ಮಾಡಿದ್ರೆ ಅದು ಅಮಂಗಲವಾದಂತಹದ್ದಲ್ಲ. ಇದು ನಮ್ಮೆಲ್ಲರಿಗೂ ಕೂಡ ಗಮನಿಸಬೇಕಾದಂಥ ಬಹಳ ಮುಖ್ಯವಾದಂಥ ಅಂಶ. ಮಿಕ್ಕಿರುವಂಥ 11 ತಿಂಗಳು ಹೇಗಿರುತ್ತೋ, 11 ಮಾಸ ಹೇಗಿರುತ್ತೋ, ಇದು ಒಂದು ಆಷಾಢ ಮಾಸ ಹೇಳುವಂಥ ಒಂದು ಮಾಸ. ಇದಕ್ಕೆ ತಮಿಳಲ್ಲಿ ಆಡಿ ಮಾಸಂ ಅಂತಲೂ ಕೂಡ ಕರೀತಾರೆ. ಇರಲಿ, ಒಟ್ಟಿನಲ್ಲಿ ಯಾವುದೇ ಇರಬಹುದು. ನಮ್ಮ ಆಚರಣೆ ಸಾಮಾನ್ಯವಾಗಿ ನಾವೆಲ್ಲ ಸೌರ ಮಾಸದ ಆಚರಣೆ ಮಾಡೋದ್ರಿಂದ ಅದಕ್ಕೆ ಆಷಾಢ ಮಾಸ ಅಂಥೇಳಿ ಹೇಳ್ತೇವೆ. ಹಾಗಾಗಿ ಮಿಕ್ಕಿರುವಂತಹ ತಿಂಗಳು ಹಾಗೆ ಅಂಥೇಳಿ ನಾವು ತಿಳ್ಕೊಳ್ಬಹುದು. ಹಾಗೆ ವಿಡಿಯೋ ಕೊನೆಯವರೆಗೂ ಕೂಡ ನೀವು ಗಮನಿಸಿ. ವಿಡಿಯೋ ಕೊನೆಯಲ್ಲಿ ಯಾವ್ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು ಎಂಬುದನ್ನು ಕೂಡ ಶಾಸ್ತ್ರ ವಚನದಲ್ಲಿ ಹೇಗೆ ಹೇಳುತ್ತದೆ ಹೇಳೋದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋಣ. ಹಾಗೆ ಮಾನವನ ಜೀವಿತದಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ಆಷಾಢ ಮಾಸ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ಅಂಶ. ಯಾಕೆಂತಂದರೆ ಪ್ರತಿಯೊಂದು ಶುಕ್ರವಾರವೂ ಕೂಡ ಆಡಿ ಶುಕ್ರವಾರ ಅಥವಾ ಆಷಾಢ ಮಾಸದ ಶುಕ್ರವಾರದಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಿಕ್ಕೆ, ಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಯಾರಿಗೆ ಕಷ್ಟ ಇದೆಯೋ, ಯಾರಿಗೆ ದರಿದ್ರತನ ಇದೆಯೋ, ಅಥವಾ ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆಯೋ, ಯಾರಿಗೆ ಆರ್ಥಿಕವಾದಂಥ ಸಮಸ್ಯೆ ಆಗ್ತಾ ಇದೆಯೋ, ಹೀಗೆ ಎಲ್ಲರೂ ಕೂಡ ಸೇರಿ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬಹುದು. ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀನಾರಾಯಣ ದೇವರ ಆರಾಧನೆ ಮತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಭಾಳ ಹೆಚ್ಚಿನದಾದಂಥ ಒಂದು ರೀತಿಯಲ್ಲಿ ನಮಗೆ ಆರ್ಥಿಕವಾದಂಥ ಅನುಕೂಲತೆ ಆಗತ್ತೆ ಹೇಳುವಂಥದ್ದು ನಂಬಿಕೆಯೂ ಕೂಡ ಇದೆ. ಹಾಗೆ ನಾವು ಅದನ್ನು ಕೂಡ ಆಚರಣೆ ಮಾಡಬಹುದು. ಅದರಲ್ಲೂ ಕೂಡ ನೋಡಿ, 2026ನೇ ಇಸ್ವಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಬಹಳ ಉಚ್ಚನಾದಂತಹ ಗುರು, ಜ್ಯೋತಿಷ್ಶಾಸ್ತ್ರದಲ್ಲಿ ಉಚ್ಚಸ್ಥೆ ಗ್ರಹ ಪಂಚಕೆ ಎಂಬುದಾಗಿ ಕರೆದಿದ್ದಾರೆ.
1, 5 ಹೀಗೆ ಮೊದಲಾದಂತಹ ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದಾಗ ಬಹಳ ಉತ್ತಮವಾದಂಥ ಫಲವನ್ನು ನೀಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಅದರ ಜೊತೆಗೆ ರವಿಯೂ ಕೂಡ ಇದ್ದಾನೆ. ರವಿಯನ್ನು ಆತ್ಮಕಾರಕ ಎಂಬುದಾಗೂ ಕೂಡ ಕರೆದು ಮತ್ತು ಗುರುವನ್ನು ಧನಕಾರಕ ಎಂಬುದಾಗೂ ಕೂಡ ಕರೀತಾರೆ. ಹಾಗಾಗಿ ಈ ಒಂದು ಸಮಯ ಇದೆ ನೋಡಿ, ಇದು ಬಹಳ ಉತ್ತಮವಾದಂಥ ಒಂದು ಸಮಯ, ಅದ್ಭುತವಾದಂಥ ಸಮಯ. ಹಾಗಾಗಿ ಧನಾಕರ್ಷಣೆ ಆಗಲಿಕ್ಕೆ, ಸಂಪತ್ತಿನ ಸಂರಕ್ಷಣೆ ಆಗಲಿಕ್ಕೆ, ಅಥವಾ ನೂತನವಾದಂಥ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಇದೆಲ್ಲ ಬಹಳ ಉತ್ತಮವಾದಂಥ ಸಮಯ. ಅಂದರೆ ಯಾವ ಹುಣ್ಣಿಮೆ ಹೇಳುವಂಥದ್ದು ಪೂರ್ವಾಷಾಢ ನಕ್ಷತ್ರಕ್ಕೆ ಬರುತ್ತೋ, ಅಂದರೆ ಚಂದ್ರಗ್ರಹ ಸಂಯೋಗವಾಗುತ್ತೋ, ಅದಕ್ಕೆ ಆಷಾಢ ಮಾಸ ಎಂಬುದಾಗಿ ಕರೀತಾರೆ. ಹಾಗಾಗಿ ಎಲ್ಲ ಮಾಸದಂತೆ ಈ ಮಾಸದಲ್ಲಿ ಎಲ್ಲವನ್ನೂ ಕೂಡ ನಾವು ಬೇರೆ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಕೂಡ ಮಾಡಬಹುದು. ಹಾಗಾಗಿ ಕೆಲವೊಂದಷ್ಟು ಅಶುಭ ಮಾಸ ಎಂಬಂಥ ನಂಬಿಕೆ ಇದೆ. ಆದರೆ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬಾರದು. ಈ ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆ ಆದರೆ ಅದಕ್ಕೆ ಆಶ್ವೀಜ ಮಾಸ ಅಂತ ಕರಿತೇವೆ. ಹೀಗೆ ಬೇರೆ ಬೇರೆ ರೀತಿಯಾಗಿ 12 ನಕ್ಷತ್ರಗಳಲ್ಲಿ 12 ಹುಣ್ಣಿಮೆ ಬರುತ್ತೆ. ಅದು ಇನ್ನೊಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಒಟ್ಟಿನಲ್ಲಿ ಈ ಒಂದು ತಿಂಗಳು ಅಂತಂದರೆ ನಮ್ಮ ಪ್ರಕೃತಿಯಲ್ಲೂ ಬಹಳಷ್ಟು ಬದಲಾವಣೆ ಕೊಡುವಂಥ ಒಂದು ತಿಂಗಳಾಗತ್ತೆ ನೋಡಿ. ಪ್ರಕೃತಿಯಲ್ಲಿ ಮಳೆಗಾಲ ಮತ್ತು ವಾತಾವರಣಗಳು ಹೀಗೆಲ್ಲವೂ ಕೂಡ ಪ್ರಕೃತಿಯಲ್ಲೂ ಕೂಡ ನಮಗೆ ಬೇರೆ ಬೇರೆ ರೀತಿಯಾದಂತಹ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಮುಂಗಾರು ಮಳೆಯೂ ಕೂಡ ಆರಂಭವಾಗ್ತದೆ. ನಂತರ ಗ್ರೀಷ್ಮ ಋತು ಬರುತ್ತೆ. ಅದರಲ್ಲೂ ಕೂಡ ಗುಡುಗು, ಮಿಂಚು, ಸಿಡಿಲು ಹೀಗೆಲ್ಲ ಬರುತ್ತೆ. ಆದರೆ ಶತಶತಮಾನ ಕಾಲದಲ್ಲಿ ಆಷಾಢ ಮಾಸದಲ್ಲಿ ಜೋರಾಗಿ ಮಳೆ ಸುರಿತಾ ಇತ್ತು. ಇತ್ತೀಚಿನ ಕಾಲದಲ್ಲಿ ಅಂತಹ ಮಳೆಗಳು ಇತ್ಯಾದಿಗಳಿಲ್ಲ. ಮತ್ತು ಹಿಂದಿನ ಕಾಲದಲ್ಲಿ ನೋಡಿ ಪ್ರಸಿದ್ಧಿಯಾದಂಥದ್ದು ಕೃಷಿ ಕ್ಷೇತ್ರಗಳೇ ಅಲ್ವಾ. ಹಾಗಾಗಿ ಗದ್ದೆಯಲ್ಲಿ ಭತ್ತ ನಾಟಿ ಮಾಡಿ ಮುಂದಿನ ಕೃಷಿಯ ಕೆಲಸಗಳನ್ನು ಮಾಡುವಂಥದ್ದು. ಮತ್ತು ಸಾಮಾನ್ಯವಾಗೆಲ್ಲ ಕೃಷಿಯ ಚಟುವಟಿಕೆಗಳಲ್ಲೇ ಜನ ಎಲ್ಲ ಪಾಲ್ಗೊಳ್ತಾ ಇದ್ದರು. ಮತ್ತು ಬಂಧು ಮಿತ್ರರು ಕಾರ್ಯದಲ್ಲಿ ಸೇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗೆ ಅನೇಕ ನಿಮಿತ್ತವಾದಂತಹ ಕಾರ್ಯಗಳಿಂದೂ ಕೂಡ ನಿಷಿದ್ಧ ಇರಬಹುದು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಆದರೆ ಕೆಲವೊಂದಷ್ಟು ಕೂಡ ಮಾತಿದೆ ನೋಡಿ. ಈಗ ನೀವು ಕೂಡ ನಿಮ್ಮ ಜೀವನದಲ್ಲೂ ನೋಡಿರ್ತೀರಿ, ಹೊಸದಾಗಿ ಮದುವೆಯಾದಂತಹ ಸೊಸೆ ಆಷಾಢ ಮಾಸದಲ್ಲಿ ಅತ್ತೆಯೊಂದಿಗೆ ಒಂದೇ ಮನೆಯಲ್ಲಿ ಒಂದೇ ಬಾಗಿಲಲ್ಲಿ ವಾಸ ಮಾಡಬಾರದು ಎಂಬಂತಹ ಒಂದು ಪ್ರತೀತಿಯೂ ಕೂಡ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿಯೋ ಸುಳ್ಳೋ ಹೇಳುವಂಥದ್ದಕ್ಕಿಂತನೂ ಕೂಡ ಆಚಾರ ಪ್ರಥಮೋ ಧರ್ಮ ದ್ವಿತೀಯಸ್ತು ಧರ್ಮಶಾಸ್ತ್ರತಃ ಎಂಬುದಾಗಿ ಹಿಂದಿನವರು ಹೇಳಿದಾಗ, ಒಂದು ಆಚಾರವಾಗಿ ಇಟ್ಕೊಂಡಿರುವ ಮಾತ್ರದಿಂದ ಅದನ್ನು ಮಾಡುವಂಥದ್ದು ಈ ಸಮಯದಲ್ಲಿ ಬಹಳ ಉತ್ತಮ. ಯಾಕಂದರೆ ಹೊಸದಾಗಿ ಮದುವೆಯಾದಂತಹ ಒಂದು ವಧುವರರಿಗೆ ಇದು ಅನ್ವಯವಾಗತ್ತೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಪರಸ್ಪರ ಆಕರ್ಷಣೆ ಇರುತ್ತೆ. ಮತ್ತು ನೂತನವಾದಂತಹ ಯಾವುದೇ ರೀತಿಯಾದಂಥ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ಳುವುದು ಬೇಡ ಹೇಳುವಂತಹ ಒಂದು ಮನಸ್ಥಿತಿ ಇರಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಮತ್ತು ಈ ಮಾಸಕ್ಕೆ ವಿಶೇಷವಾಗಿ ಪರಶಿವನೇ ಪ್ರಧಾನವಾದಂಥ ದೇವರಾಗಿರುತ್ತಾನೆ. ಪರಶಿವ ಅಂತಂದರೆ ಶಿವ. ಹಾಗಾಗಿ ಸತಿ ಪಾರ್ವತಿ ದೇವಿಗೆ ಗುಹೆಯಲ್ಲಿ ರಾಮ ಮಂತ್ರದ ಮಹಿಮೆಯನ್ನು ವಿಶೇಷವಾಗಿ ಬೋಧನೆ ಮಾಡಿದಂತಹ ಒಂದು ತಿಂಗಳು ಎಂಬುದಾಗೂ ಕೂಡ ನಾವು ಗ್ರಂಥಗಳಲ್ಲಿ ತಿಳ್ಕೊಳ್ಳಬಹುದು. ಮತ್ತು ಅನಸೂಯಾದೇವಿ ಈ ತಿಂಗಳಲ್ಲಿ ಬರುವಂತಹ 4 ಸೋಮವಾರ ದಿವಸ ರುದ್ರದೇವರನ್ನು ಕೂಡ ವಿಶೇಷವಾಗಿ ಪೂಜೆ ಮಾಡಿದ್ದಾಳೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳಬಹುದು. ಹಾಗೆ ಪ್ರತಿ ಮುತ್ತೈದೆಯರು ಕೂಡ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಮತ್ತಿನ್ನು ಬಹಳ ಮುಖ್ಯವಾಗಿ ನೋಡಿ, ಈ ತಿಂಗಳಲ್ಲಿ ಗುರುಪೂರ್ಣಿಮೆ ಬರುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಗುರುವನ್ನು ಆಶ್ರಯಿಸುವಂತಹದ್ದು. ಮತ್ತು ಯತಿಗಳು, ಮಹಾತ್ಮರು, ಅನುಷ್ಠಾನ ಮಾಡುವಂಥವರು ಚಾತುರ್ಮಾಸ್ಯ ವ್ರತವನ್ನು ಕೂಡ ಈ ಗುರುಪೂರ್ಣಿಮೆ ದಿವಸ ಆರಂಭ ಮಾಡ್ತಾರೆ. ಯಾಕಂದರೆ ಅದು ಬಹಳ ಉತ್ತಮವಾದಂಥದ್ದು. ಗುರುಪೂರ್ಣಿಮೆ ಅಂತಂದರೆ ಗುರುಗಳನ್ನು ಒಲಿಸ್ಕೊಳ್ಳಿಕ್ಕೆ, ಗುರುಗಳನ್ನು ಆರಾಧನೆ ಮಾಡಲಿಕ್ಕೆ, ಮತ್ತು ನಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಬೇಕು ಅಂತಂದರೆ ಗುರುಗಳನ್ನು ಆಶ್ರಯಿಸಲಿಕ್ಕೆ ಬಹಳ ಉತ್ತಮವಾದಂಥ ಸಮಯ ನೋಡಿ. ಇಂತಹ ಒಂದು ಒಳ್ಳೊಳ್ಳೆ ದಿವಸಗಳು ಕೂಡ ಇದರಲ್ಲಿ ಇರುತ್ತೆ. ಮತ್ತು ಸುಮಂಗಲಿಯರು ದೀರ್ಘ ಸೌಮಂಗಲ್ಯ ಪ್ರಾಪ್ತಿಯಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಮಾಡ್ತಾರೆ. ಅದು ಬಹಳ ಉತ್ತಮವಾದಂಥದ್ದು. 12ನೇ ತಾರೀಕಿಗಿದೆ ನೋಡಿ, ಬುಧವಾರ ದಿವಸ. ಹಾಗಾಗಿ ಇಂತಹ ಬಹಳ ಉತ್ತಮವಾದಂತಹ ಒಂದು ಹಂತಕ್ಕೆ ಒಳ್ಳೊಳ್ಳೆ ರೀತಿಯಾದಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ಇರುವ ಮಾತ್ರದಿಂದ ನಾವು ಸಂಪೂರ್ಣವಾಗಿ ನಿಷಿದ್ಧ ಮಾಸ ಎಂಬುದನ್ನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತ್ಮೋನ್ನತಿಗೆ ಕಾರಣವಾದಂತಹ ಕೆಲವೊಂದು ಕಾರಣಗಳನ್ನು ನಾವು ಮಾಡಬಹುದು. ಧಾರ್ಮಿಕ ಕೆಲಸಗಳು ಮತ್ತು ಆತ್ಮೋನ್ನತಿಗೆ ಕಾರಣವಾದಂಥದ್ದು ದೇವತಾ ಪ್ರಾರ್ಥನೆಗಳು, ವ್ರತಗಳು, ಇದನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಒಂದು ಹಂತಕ್ಕೆ ನಾವು ಪ್ರತಿಯೊಂದಕ್ಕೂ ಕೆಲವೊಂದಕ್ಕೆ ಮೌಢ್ಯವಾಗಿ ಸಣ್ಣ ಸಣ್ಣ ಜಾತಕ ವಾಟ್ಸಪ್ಪಲ್ಲಿ ಕಳಿಸ್ಲಿಕ್ಕೆ ಅಥವಾ ಜಾತಕ ಹುಡುಗ ಹುಡುಗಿ ಮ್ಯಾಚಿಂಗ್ ನೋಡಲಿಕ್ಕೆ ಇದಕ್ಕೆಲ್ಲ ನಾವು ನೋಡಬೇಕಾಗಲಿಲ್ಲ.
ಯಾವುದಕ್ಕೆ ಮುಹೂರ್ತವನ್ನು ನೋಡಬೇಕು ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದಾರೋ ಅದಕ್ಕೆ ಮಾತ್ರ ಮುಹೂರ್ತವನ್ನು ನೋಡಬೇಕೇ ಬಿಟ್ಟರೆ ಸಣ್ಣ ಪುಟ್ಟ ಇದಕ್ಕೆ ಎಲ್ಲೋ ಒಂದು ಕಡೆಗೆ ಪಕ್ಕಕ್ಕೆ ಹೋಗಬೇಕು ಅಥವಾ ಯಾವುದೊಂದು ದೇವಸ್ಥಾನಕ್ಕೆ ಹೋಗಬೇಕು, ಧಾರ್ಮಿಕವಾದಂಥ ಕೆಲಸ ಮಾಡಬೇಕು, ಅದಕ್ಕೆಲ್ಲನೂ ಕೂಡ ನೋಡಬೇಕಾಗಲಿಲ್ಲ. ಯಾವ್ಯಾವುದಕ್ಕೆ ಈ ಸಮಯದಲ್ಲಿ ಮಾಡಬಾರ್ದಪ್ಪ ಎಂಬುದನ್ನು ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವುದನ್ನು ಕೂಡ ತಾನು ನಮ್ಮ ಗಮನಕ್ಕೆ ತರುತ್ತೇನೆ ನಾನು. ನೋಡಿ, ವಿಶೇಷವಾಗಿ ಉಪನಯನ ಸಂಸ್ಕಾರ ನೋಡಿ, ನಮ್ಮಲ್ಲಿ ಸಂಸ್ಕಾರ ಕರ್ಮಕ್ಕೆ ಇದು ನಿಷಿದ್ಧ ಅಥವಾ ಮಲಮಾಸ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಒಂದು ಕರ್ಕಾಟಕ ರಾಶಿಗೆ ಒಂದು ರವಿಯು ಬರ್ತಾನೆ ಅಂದರೆ ನಮ್ಮಲ್ಲಿ ದಕ್ಷಿಣಾಯಣ ಹೇಳುವಂಥ ಪುಣ್ಯಕಾಲವೂ ಕೂಡ ಆರಂಭವಾಗುತ್ತೆ. ಅದನ್ನು ಕೂಡ ಗಮನಿಸಬಹುದು. ನೋಡಿ, 17ನೇ ತಾರೀಕಿಗೆ ದಕ್ಷಿಣಾಯಣ ಪುಣ್ಯಕಾಲ ಇದೆ. ಆ ದಿವಸ ಜಪ, ವ್ರತ, ಸ್ನಾನ, ಪೂಜೆ ಇದಕ್ಕೆ ಬಹಳ ವಿಶೇಷವಾದಂಥ ಪುಣ್ಯತಮವಾದಂಥದ್ದು. ಹಗಲು 11:45 ಈ ದಕ್ಷಿಣಾಯಣ ಪುಣ್ಯಕಾಲ ಆರಂಭವಾಗುತ್ತೆ. ಹಾಗಾಗಿ ಸ್ನಾನಾದಿಗಳಿಗೆ ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಇನ್ನು ಈ 17ನೇ ತಾರೀಕು ಅನಂತರದಲ್ಲಿ ಒಂದು ಸಂಸ್ಕಾರ ಕರ್ಮ ಯಾವ್ಯಾವುದಪ್ಪ, ಒಂದು ಉಪನಯನ ಇರಬಹುದು ಅಥವಾ ಮನೆಯಲ್ಲಿ ಏನಾದರೂ ಕೂಡ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡಬೇಕಾಗಿರಬಹುದು. ಇದಕ್ಕೆಲ್ಲ ಮಾಡಬಾರ್ದು ಎಂಬುದನ್ನು ಹೇಳಿದ್ದಾರೆ. ಮತ್ತು ವಾಹನ ಖರೀದಿ ಮಾಡೋದು, ಯಾವುದಾದ್ರೂ ಜಮೀನು ಖರೀದಿ ಮಾಡಿ ರಿಜಿಸ್ಟರ್ ಮಾಡಿಕೊಡುವಂಥದ್ದು, ಮತ್ತು ದೊಡ್ಡದಾದಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ವ್ಯಾಪಾರ ಆರಂಭ ಮಾಡಿ ನಡೆಸುವಂಥದ್ದು, ಇದಕ್ಕೆಲ್ಲ ಒಳ್ಳೆಯದಲ್ಲ ಎಂಬುದಾಗಿ ಹೇಳಿದ್ದಾರೆ. ಮತ್ತು ಇನ್ನೂ ನೋಡಿ, ದಕ್ಷಿಣಾಯಣ ಪುಣ್ಯಕಾಲ ಆರಂಭವಾದ ಅನಂತರದಲ್ಲಿ ಒಂದು ಹಂತಕ್ಕೆ ಆಗಮಶಾಸ್ತ್ರದ ಪ್ರಕಾರವಾಗಿ ದೇವತೆಗಳ ಬಾಗಿಲು ಹಾಕಲ್ಪಡುತ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪ್ರತಿಷ್ಠಾದಿಗಳನ್ನು ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಮಾಡುವಂಥದ್ದು ಇದಕ್ಕೆ ಈ ತಿಂಗಳು ಒಳ್ಳೆಯದಲ್ಲ. ಮತ್ತೇನು ಶ್ರಾವಣ ಮಾಸದ ಅನಂತರದಲ್ಲಿ ಆರಂಭ ಮಾಡಬಹುದು ಸಣ್ಣ ಪುಟ್ಟ ಕೆಲಸಗಳನ್ನು. ಆದರೆ ಈ ಒಂದು ಆಷಾಢ ಮಾಸದಲ್ಲಿ ದೇವತಾ ಪ್ರತಿಷ್ಠೆ ಇದಕ್ಕೆಲ್ಲ ಒಳ್ಳೆಯದಲ್ಲ. ಮಿಕ್ಕಿರುವಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಅಷ್ಟೊಂದು ಮುಹೂರ್ತಗಳು ಅಷ್ಟೊಂದು ನೋಡಬೇಕಾಗಲಿಲ್ಲ. ಹಾಗಾಗಿ ನಾವು ಆದಷ್ಟು ಶಾಸ್ತ್ರೀಯವಾದಂತಹ ಆಚರಣೆಗಳನ್ನು ಮಾಡೋಣ. ಯಥಾಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಎಂಬುದಾಗಿ ಕೃಷ್ಣನೇ ಹೇಳ್ತಾನಲ್ವ ಭಗವದ್ಗೀತೆಯಲ್ಲಿ. ಹಾಗಾಗಿ ಶಾಸ್ತ್ರೀಯವಾದಂಥ ಚಿಂತನೆ ಮಾಡೋಣ. ಹಾಗೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಗುರುಪೂರ್ಣಿಮೆಯ ಶುಭಾಶಯಗಳು. 29ನೇ ತಾರೀಕು ಗುರುಪೂರ್ಣಿಮೆ ಇದೆ. ಹಾಗಾಗಿ ಸದ್ಗುರು ಶ್ರೀಧರ ಸ್ವಾಮಿಗಳು ನಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಗುರುಪೂರ್ಣಿಮಾ ಒಂದು ವಿಶೇಷವಾದಂಥ ದಿವಸದ ಶುಭಾಶಯಗಳು. ಎಲ್ಲರಿಗೂ ಕೂಡ ಗುರುಗಳು ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಅನುಗ್ರಹ ಮಾಡಲಿ ಅಂಥೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಯಾರು ನಮ್ಮ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಇಂತಹ ಅನೇಕ ವಿಷಯಗಳ ಬಗ್ಗೆ ಈ ಚಾನಲ್ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ನಮ್ಮದು ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಮಾಡಿ. ಅದರಲ್ಲಿ ಜ್ಯೋತಿಷ್ಶಾಸ್ತ್ರದ ವಿಶೇಷವಾದಂತಹ ಮಾಹಿತಿಗಳು, ಮಾಸ ಭವಿಷ್ಯ ಹೀಗೆಲ್ಲ ಬರಲ್ಪಡುತ್ತೆ. ಅದನ್ನು ಕೂಡ ತಾವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು.